ಜೆಡಿಎಸ್ ಈ ಜೆಡಿಎಸ್ನಲ್ಲಿ ಎಸ್ ಅಂದ್ರೆ ಸೆಕ್ಯುಲರ್ ಅಂತ. ಆದ್ರೆ ಈಗ ಜನತಾದಳದಲ್ಲಿ ಜಾತ್ಯತೀತ ಉಳಿದಿದೆಯಾ? ಹೀಗೊಂದು ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಆಗಾಗ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ವಾಗ್ದಾಳಿ ಮಾಡ್ತಾನೆ ಇರ್ತಾರೆ. ಇದೀಗ ಅಹಿಂದ ಸಮಾವೇಶದ ಹೊತ್ತಲ್ಲಿ ದಳಪತಿಗಳ ವಿರುದ್ಧ ಮತ್ತೆ ಸೆಕ್ಯುಲರ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ, 17 ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನು? ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದಿರಿ? ಅವ್ರು ಯಾವ ಮಂಡ್ಯದಲ್ಲಿ 20 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿದ ವ್ಯಾಪಾರ ನಡೀತಾರೆ. ಇದು ನಿಮ್ಮ ಸ್ವಾಭಿಮಾನನ? ಈ ಸ್ವಾಭಿಮಾನ ಅಸಂತಲ ಮಾಡ್ತಿದ್ದೀರಾ? ಜಾತ್ಯತೀತ ಜನತಾದಳ. ಆದ್ರೆ ಈಗ ಜೆಡಿಎಸ್ನಲ್ಲಿ ಜಾತ್ಯತೀತ ಎಂಬ ಕಲ್ಪನೆ ಮಾಯವಾಗಿದೆ. ಈಗ ಉಳಿದಿರೋದು ಕೇವಲ ಜನತಾದಳ. ಹೀಗೆ ಕಾಂಗ್ರೆಸ್ ಪಡೆ ಆಗಾಗ ಗುಟುರು ಹಾಕ್ತಲೇ ಇರುತ್ತೆ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಜಾತ್ಯತೀತ ಎಂಬ ದಳ ನಾಯಕರ ವಾದವನ್ನ ಖಂಡಿಸಿದ್ದಾರೆ. ಜೆಡಿಎಸ್ ಈಗ ಸೆಕ್ಯುಲರ್ ಆಗಿ ಉಳಿದಿದೆಯಾ? ದಳಪತಿಗಳ ವಿರುದ್ಧ ಮತ್ತೆ ಸಿಡಿದ ಸಿದ್ದರಾಮಯ್ಯ. ಗೌಡರ ಭದ್ರಕೋಟೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಅಹಿಂದ ನಾಯಕರೆಲ್ಲ ಒಂದಾಗಿ ಸಿದ್ದರಾಮೋತ್ಸವ ಮಾಡಲು ಸನ್ನದ್ಧರಾಗಿದ್ದಾರೆ. ಇದೇ ಹೊತ್ತಲ್ಲಿ ಜೆಡಿಎಸ್ ಅಸ್ತಿತ್ವದ ಬಗ್ಗೆ ಸಿದ್ದರಾಮಯ್ಯ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟಿದ್ದಾರೆ. ಬಿಜೆಪಿ ಜೊತೆ ಸೇರಿದ ಮೇಲೆ ಜಾತ್ಯತೀತ ಹೋಗಿ ಬರೀ ಜನತಾದಳ ಉಳಿದಿದೆ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಪಕ್ಷ ಕಟ್ಟಿದವರು ನಾವು, ಜನತಾದಳ ಎಸ್ ಸೆಕ್ಯುಲರ್. ಈಗ ಸೆಕ್ಯುಲರ್ ಉಳಿದಿದೆಯಾ? ಕೋಮುವಾದಿಗಳ ಜೊತೆ ಸೇರ್ಕೊಂಡ ಮೇಲೆ ಯಾವ ಸೆಕ್ಯುಲರ್ ಆಗಿದೆ ಅದು? ವೇರ್ ಇಸ್ ದಿ ಸೆಕ್ಯುಲರಿಸಮ್? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರ್ಪಡೆ ಆಯಿತು. ಅದು ಇದೆಯಾ ಈಗ? ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ, ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಇದೆಯಾ? ನಾವು ಜೆಡಿಎಸ್ ಮಾಡಿದಾಗ HDK ಇರಲೇ ಇಲ್ಲ, ದೇವೇಗೌಡ್ರೆ ಉಚ್ಚಾಟನೆ ಮಾಡಿದ್ರು ಅಂತ ಸಿಎಂ ಕಿಡಿ. ಇನ್ನು ನಾವು ಜೆಡಿಎಸ್ ಕಟ್ಟಿದಾಗ HDK ಇರಲೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಜೊತೆಗೆ ನಾನು ದಳವನ್ನ ತೊರೆಯಲಿಲ್ಲ, ದೇವೇಗೌಡ್ರೆ ನನ್ನ ಉಚ್ಚಾಟನೆ ಮಾಡಿದ್ರು ಅಂತ ಸಿದ್ದು ಸ್ಪಷ್ಟನೆ ಕೊಟ್ರು. ಜೆಡಿಎಸ್ನವರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯ್ತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ. ಜೆಡಿಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ. ನಾನು, ದೇವೇಗೌಡ, ಇಬ್ರಾಹಿಮು, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ವೆಂಕಟೇಶು, ಲಕ್ಷ್ಮೀ ಸಾಗರ್ರು ಇವರೆಲ್ಲ ಸೇರ್ ಮಾಡಿದ್ದು. ನೋಡ್ರಿ, ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ. ಐ ಹ್ಯಾವ್ ನಾಟ್ ಲೆಫ್ಟ್ ದಿ ಪಾರ್ಟಿ. ಇವತ್ತಾರು ತಿಳ್ಕೊಳ್ಳಿ ನೀವು. ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ರು, ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ. ಜೆಡಿಎಸ್ ಭದ್ರಕೋಟೆಯಲ್ಲಿ ಅಬ್ಬರಿಸಲು ಅಖಾಡ ರೆಡಿಯಾಗಿದೆ. ರಾಮನಗರದಂತೆ ಹಾಸನದಲ್ಲಿ ದಳವನ್ನ ಸರ್ವನಾಶ ಮಾಡಲು ಕೈ ಸಜ್ಜಾಗಿದೆ. ಆದ್ರೆ ಸಿದ್ದು ಕೊಡಲು ಹೊರಟಿರುವ ಗುದ್ದನ್ನ ದಳಪತಿಗಳು ಹೇಗೆ ತಡೆದುಕೊಳ್ತಾರೆ ಅನ್ನೋದೇ ಮುಂದಿರೋ ಕುತೂಹಲ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.